Hello viewers, welcome back to my YouTube channel TSK Tutorials presented by Shokumar ST. In today's class, let us discuss the most important extracts from the lesson, the concert. Before that, it's my humble and routine request. If you are new to my channel, please do subscribe my channel to watch the most essential videos that are already available in my channel, and don't forget to share among your friends. Yes, it's the second part of this lesson. In the first part, we have discussed the most important 10 extracts, and from there itself, I am continuing the discussion. Here is your first question. We have always done things together. ನಾವು ಯಾವಾಗ್ಲೂ ಏನೇ ಮಾಡಲಿ ಒಟ್ಟೊಟ್ಟಿಗೆ ಕೆಲಸವನ್ನ ಮಾಡ್ತಾ ಇದ್ವಿ. ಹೌ ಕ್ಯಾನ್ ಐ ಡೂ ಥಿಂಗ್ ವಿತೌಟ್ ಹಿಮ್? ಅವನಿಲ್ಲದೆ ನಾನು ಹೇಗೆ ಈಗ ಆ ಕೆಲಸಗಳನ್ನ ಮಾಡಲಿ? ಸೊ ನೋವಿನಿಂದ ಹೇಳ್ತಾ ಇದ್ದಾಳೆ. ಹೂ ಸೆಡ್ ದಿಸ್? ಎಸ್, ಸ್ಮಿತಾ ಸೆಡ್ ದಿಸ್. ಹೂ ಡಿಡ್ ಥಿಂಗ್ಸ್ ಟುಗೆದರ್? ಯಾರು ಒಟ್ಟೊಟ್ಟಿಗೆ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ರು? ಎಸ್, ಅನಂತ್ ಅಂಡ್ ಸ್ಮಿತಾ. ವೈ ಡಿಡ್ ಶಿ ಕ್ರೈ? ಆಕೆ ಯಾಕೆ ದುಃಖದಿಂದ ಅಳ್ತಾ ಇದ್ದಾಳೆ? ಶಿ ಕ್ರೈಡ್ ರಿಮೆಂಬರಿಂಗ್ ಆಲ್ ಅಬೌಟ್ ಅವರ್ ಬ್ರದರ್ಸ್ ಇಲ್ನೆಸ್. ಯಾಕೆ ಸ್ಮಿತಾ ಅಳ್ತಾ ಇದ್ದಾಳೆ ಅಂದ್ರೆ, ಶಿ ರಿಕಾಲ್ಡ್ ಅವರ್ ಬ್ರದರ್ಸ್ ಇಲ್ನೆಸ್. ತನ್ನ ಸಹೋದರನ ಅನಾರೋಗ್ಯದ ಪರಿಸ್ಥಿತಿಯನ್ನ ನೆನಪಿಸ್ಕೊಂಡು ಆಕೆ ಏನ್ ಮಾಡ್ತಿದ್ದಾಳೆ? ಅಳ್ತಾ ಇದ್ದಾಳೆ. ಲೆಟ್ಸ್ ಮೂವ್ ಟು ದ ಸೆಕೆಂಡ್ ಕ್ವಶನ್. ಎ ವಾಕ್ ಇನ್ ದ ಪಾರ್ಕ್ ಮೈಟ್ ಮೇಕ್ ಯು ಫೀಲ್ ಬೆಟರ್. ಅಂದ್ರೆ ಪಾರ್ಕ್ ಅಲ್ಲಿ ವಾಕ್ ಮಾಡ್ಕೊಂಡು ಬಂದ್ರೆ ನಿನ್ನ ಮನಸ್ಥಿತಿ ಸುಧಾರಿಸುತ್ತೆ ಅಥವಾ ಬದಲಾಗುತ್ತೆ. ಸೊ ಇಟ್ಸ್ ಎ ಕ್ಲಿಯರ್ ಸಜೆಷನ್. Yes, it's a suggestion given by Aunt Sushila. Who suggested to take a walk in the park? ಈಗ ಆಲ್ರೆಡಿ ಉತ್ತರನ ಹೇಳಿದ್ದೀನಿ. Yes, Aunt Sushila suggested Smita to take a walk in the park. Aunt Sushila ಅವರು ಸ್ಮಿತಾಗೆ ವಾಕ್ ಹೋಗ್ಬಾ ಅಂತ ಸಜೆಷನ್ ಕೊಡ್ತಾರೆ. How was her mood in the park? ಪಾರ್ಕ್ ಅಲ್ಲಿ ಸ್ಮಿತಾಳ ಮನಸ್ಥಿತಿ ಹೇಗಿತ್ತು? Smita felt alone in the midst of the people. She was in worry and lost in her thoughts. ಸ್ಮಿತಾ ಪಾರ್ಕ್ಗೆ ಹೋದ್ರೂ ಸಹ ಅವಳ ಮನಸ್ಥಿತಿ ಬದಲಾಗಲಿಲ್ಲ. ಆಕೆ ಜನರ ನಡುವೆ ಇದ್ರೂ ಸಹ ಅವಳು ತನ್ನ ಚಿಂತೆಯಲ್ಲೇ ಮುಳುಗಿದ್ಲು, ದುಃಖದಲ್ಲೇ ಇದ್ಲು. ವೈ ಡಿಡ್ ದ ಸ್ಪೀಕರ್ ಮೇಕ್ ದಿಸ್ ಸ್ಟೇಟ್ಮೆಂಟ್? ಮಾತನಾಡುವಂತಹ ವ್ಯಕ್ತಿ ಈ ಒಂದು ಹೇಳಿಕೆಯನ್ನ ಯಾಕೆ ಹೇಳ್ತಾನೆ ಅಂತ. ಎಸ್, ನಿಮ್ಗೆ ಗೊತ್ತಿದೆ, ಸ್ಮಿತಾ ವಾಸ್ ಕ್ರೈಯಿಂಗ್ knowing that Anant had not many days to live. ಸ್ಮಿತಾ ತನ್ನ ಸಹೋದರ ಅನಂತ್ ಇನ್ನೆಚ್ಚು ದಿನಗಳು ಬದುಕೋದಿಲ್ಲ ಎಂಬ ಸಂಗತಿಯನ್ನ ಅರಿತು ದುಃಖಿಸ್ತಾ ಇರ್ತಾಳೆ, ಅಳ್ತಾ ಇರ್ತಾಳೆ. ಸೊ ಅವಳನ್ನ ಸಮಾಧಾನ ಪಡಿಸೋದಕ್ಕೋಸ್ಕರ ಈ ಒಂದು ಹೇಳಿಕೆಯನ್ನ ಆಂಡ್ ಸುಶೀಲಾ ಸ್ಮಿತಾಗೆ ಹೇಳ್ತಾಳೆ. ಲೆಟ್ಸ್ ಮೂವ್ ಟು ದ 13th one. Why not? There is no harm in trying it. ಯಾಕಾಗಬಾರದು? ಪ್ರಯತ್ನ ಪಡೋದ್ರಲ್ಲಿ ತಪ್ಪೇನಿಲ್ವಲ್ಲ. ಹೂ ಹ್ಯಾಡ್ ಥಾಟ್ ಲೈಕ್ ದಿಸ್? ಯಾರು ಈ ರೀತಿ ಆಲೋಚಿಸಿದ್ದರು? ಸ್ಮಿತಾ ಹ್ಯಾಡ್ ಥಾಟ್ ಲೈಕ್ ದಿಸ್. ಹೌದು, ಸ್ಮಿತಾ ಈ ರೀತಿ ಯೋಚಿಸಿದ್ದಳು. ವಾಟ್ ವಾಸ್ ನಾಟ್ ಹಾರ್ಮ್ ಇನ್ ಟ್ರೈಯಿಂಗ್ ಇಟ್? ಯಾವುದು ಪ್ರಯತ್ನ ಮಾಡಿದ್ರೆ ಯಾರಿಗೂ ತೊಂದರೆ ಆಗಲ್ಲ. ಟು ಅಟೆಂಡ್ ದ ಕನ್ಸರ್ಟ್ ಅಂಡ್ ಇನ್ವೈಟ್ ದೆಮ್ ಟು ದೇರ್ ಹೌಸ್ ಟು ಪರ್ಫಾರ್ಮ್ ಫಾರ್ ಅವರ್ ಬ್ರದರ್. ಸಂಗೀತ ಕಚೇರಿಗೆ ಅಟೆಂಡ್ ಆಗುವಂಥದ್ದು ಮತ್ತೆ ಅಲ್ಲಿರುವಂತಹ ಪಂಡಿತ್ ರವಿಶಂಕರ್, ಉಸ್ತಾದ್ ಅಲ್ಲಾರಕ ಅವ್ರನ್ನ ತಮ್ಮ ಮನೆಗೆ ಇನ್ವೈಟ್ ಮಾಡಿ ತನ್ನ ಸಹೋದರನಿಗೋಸ್ಕರ ಒಂದು ಚಿಕ್ಕ ಸಂಗೀತ ಕಚೇರಿನ ತಮ್ಮ ಮನೆಯಲ್ಲೇ ನಡೆಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಯಾರಿಗೂ ಏನ್ ತೊಂದರೆ ಅಲ್ಲ ಅಂತ ಯೋಚನೆ ಮಾಡ್ತಾಳೆ. ವೆನ್ ಡಿಡ್ ಶಿ ಥಿಂಕ್ ಸೋ? ಯಾವಾಗ ಈ ರೀತಿ ಯೋಚಿಸ್ತಾಳೆ?
ವೈಲ್ ಶಿ ವಾಸ್ ಅಲೋನ್ ಇನ್ ದ ಪಾರ್ಕ್. ಹೌದು, ಅವಳು ಪಾರ್ಕಲ್ಲಿ ಏಕಾಂತವಾಗಿ ಕುಂತಿದ್ದಾಗ ಈ ರೀತಿಯ ಒಂದು ಯೋಚನೆ ಅವಳ ತಲೆಗೆ ಬರುತ್ತೆ. ಇಟ್ ವುಡ್ ಬಿ ನೈಸ್ ಟು ಗೋ ಟು ದ ಕನ್ಸರ್ಟ್. ಕನ್ಸರ್ಟ್ಗೆ ಹೋಗೋದು ನಿಜಕ್ಕೂ ಒಳ್ಳೇದೇ ಆಗುತ್ತೆ, ಚೆನ್ನಾಗಿರುತ್ತೆ. ಹೂ ಇಸ್ ದ ಸ್ಪೀಕರ್ ಇಯರ್? ಇಲ್ಲಿ ಮಾತಾಡ್ತಿರೋ ವ್ಯಕ್ತಿ ಯಾರು? ಎಸ್, ಸ್ಮಿತಾ ಇಸ್ ದ ಸ್ಪೀಕರ್ ಇಯರ್. ಇಲ್ಲಿ ಮಾತಾಡ್ತಿರೋದು ಯಾರಪ್ಪ ಅಂತಂದ್ರೆ ಸ್ಮಿತಾ. ವೇರ್ ಇಸ್ ದ ಕನ್ಸರ್ಟ್ ಹೆಲ್ಡ್? ಕನ್ಸರ್ಟ್ ಎಲ್ಲಿ ನಡೆದಿತ್ತು? ದ ಕನ್ಸರ್ಟ್ ಇಸ್ ಹೆಲ್ಡ್ ಅಟ್ ದ ಷಣ್ಮುಖಾನಂದ ಆಡಿಟೋರಿಯಂ. ಷಣ್ಮುಖಾನಂದ ಆಡಿಟೋರಿಯಂ ಅಲ್ಲಿ ಕನ್ಸರ್ಟ್ ನಡೆದಿತ್ತು. ವೈ ಡಿಡ್ ಶಿ ಡಿಸೈಡ್ ಟು ಗೋ ಟು ದ ಕನ್ಸರ್ಟ್? ಯಾಕೆ ಆಕೆ ಕನ್ಸರ್ಟ್ಗೆ ಹೋಗೋದಕ್ಕೆ ತೀರ್ಮಾನಿಸ್ತಾಳೆ? ಸ್ಮಿತಾ ಡಿಸೈಡೆಡ್ ಟು ಗೋ ಟು ದ ಕನ್ಸರ್ಟ್ ಟು ಇನ್ವೈಟ್ ಪಂಡಿತ್ ರವಿಶಂಕರ್ ಟು ಪರ್ಫಾರ್ಮ್ ಫಾರ್ ಅನಂತ್. ಸ್ಮಿತಾ ಕನ್ಸರ್ಟ್ಗೆ ಹೋಗೋದಕ್ಕೆ ನಿರ್ಧರಿಸಿದ್ದ ಉದ್ದೇಶ ಇಷ್ಟೇ, ಪಂಡಿತ್ ರವಿಶಂಕರ್ ಅವ್ರನ್ನ ತಮ್ಮ ಸಹೋದರನಿಗೋಸ್ಕರ ತಮ್ಮ ಮನೆಗೆ ಬಂದು ಸಂಗೀತ ಕಚೇರಿಯನ್ನ ನಡೆಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಆಕೆ ಸಂಗೀತ ಕಚೇರಿಗೆ ಹೋಗೋದಕ್ಕೆ ನಿರ್ಧರಿಸ್ತಾಳೆ. Let's move to the 15th one. Enjoy yourself, lucky you. ನೀನೇ ಆನಂದಿಸುವ ಒಂದು ಕನ್ಸರ್ಟ್ನ, ನಿಜಕ್ಕೂ ನೀನು ಅದೃಷ್ಟವಂತೆ. ಹೂ ಇಸ್ ಕನ್ಸಿಡರ್ಡ್ ಆಸ್ ಲಕ್ಕಿ? ಯಾರನ್ನ ಅದೃಷ್ಟವಂತೆ ಅಂತ ತೀರ್ಮಾನಿಸ್ತಾರೆ? ಎಸ್, ಸ್ಮಿತಾ ಇಸ್ ಕನ್ಸಿಡರ್ಡ್ ಆಸ್ ಲಕ್ಕಿ. ಅನಂತ್ ಸ್ಮಿತಾನ ನಿಜವಾಗ್ಲೂ ಅದೃಷ್ಟವಂತೆ ಅಂತ ತೀರ್ಮಾನಿಸ್ತಾನೆ. ವೈ ಇಸ್ ಶಿ ಲಕ್ಕಿ? ಯಾಕಾಕೆ ಅದೃಷ್ಟವಂತಳು? ಅನಂತ್ ಪ್ರಕಾರ ಸ್ಮಿತಾ ಇಸ್ ಲಕ್ಕಿ ಬಿಕಾಸ್ ಶಿ ಈಸ್ ಏಬಲ್ ಟು ಅಟೆಂಡ್ ದ ಪಂಡಿತ್ ರವಿಶಂಕರ್ಸ್ ಕನ್ಸರ್ಟ್. ಆಕೆ ಪಂಡಿತ್ ರವಿಶಂಕರ್ನ ಒಂದು ಸಂಗೀತ ಕಚೇರಿಗೆ ಭಾಗವಹಿಸಲು ಸಾಧ್ಯ ಆಗ್ತಾ ಇದೆ, ಅದಕ್ಕೆ ಆಕೆ ಏನಂತ ಕರೀತಾನೆ, ನಿಜಕ್ಕೂ ನೀನು ಅದೃಷ್ಟವಂತೆ ಅಂತ ಕರೀತಾನೆ. ವೈ ಡಿಡ್ ದ ಸ್ಪೀಕರ್ ಸೇ ಲೈಕ್ ದಿಸ್? ಮಾತಾಡ್ತಿರೋ ವ್ಯಕ್ತಿ ಈ ರೀತಿ ಯಾಕೆ ಹೇಳ್ತಾನೆ? ನಿಮಗೆ ಗೊತ್ತಿದೆ, Anand could not go to the concert because of his ill health. ಅನಂತ್ ತನ್ನ ಅನಾರೋಗ್ಯದ ಸ್ಥಿತಿಯಲ್ಲಿರೋದ್ರಿಂದ ಸಂಗೀತ ಕಚೇರಿಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅದಕ್ಕೆ ನಾನು ನತದೃಷ್ಟ, ನೀನು ಅದೃಷ್ಟವಂತೆ ಅಂತ ತನ್ನ ಸಹೋದರಿ ಸ್ಮಿತಾನ ಕರೀತಾನೆ. Let's move to the 16th one. A large mustached man made a long boring speech. ಉದ್ದನೆ ಮೀಸೆ ಉಳ್ಳಂತಹ ವ್ಯಕ್ತಿ ಒಂದು ದೀರ್ಘವಾದಂತಹ ಬೇಸರದ ಒಂದು ಭಾಷಣವನ್ನ ಮಾಡ್ತಾನೆ. ಹೂ ವಾಸ್ ದಟ್ ಲಾರ್ಜ್ ಮಸ್ಟಚೈಡ್ ಮ್ಯಾನ್? ಯಾರ ವ್ಯಕ್ತಿ? ಈ ವಾಸ್ ದ ಕೋಆರ್ಡಿನೇಟರ್ ಆಫ್ ದ ಪ್ರೋಗ್ರಾಮ್. ಆ ಒಂದು ಸಂಗೀತ ಕಚೇರಿಯ ಕೋಆರ್ಡಿನೇಟರ್ ಆತ ಆಗಿರ್ತಾನೆ, ನಡೆಸ್ಕೊಡೋನಾಗಿರ್ತಾನೆ. ವೆನ್ ಡಿಡ್ ಹಿ ಮೇಕ್ ಎ ಸ್ಪೀಚ್? ಆತ ಅಂದ್ರೆ ಆ ಲಾರ್ಜ್ ಮಸ್ಟಚೈಡ್ ಮ್ಯಾನ್ ಯಾವಾಗ ಒಂದು ಸ್ಪೀಚ್ ಅನ್ನ ಕೊಡ್ತಾನೆ, ಭಾಷಣ ಮಾಡ್ತಾನೆ ಅಂತ? ಅಟ್ ದ ಎಂಡ್ ಆಫ್ ದ ಕನ್ಸರ್ಟ್, ಸಂಗೀತ ಕಚೇರಿಯ ಮುಗಿದ ನಂತರ ಆತ ಏನ್ ಮಾಡ್ತಾನೆ, ಒಂದು ದೀರ್ಘವಾದಂತಹ ಒಂದು ಭಾಷಣವನ್ನ ಮಾಡ್ತಾನೆ. ವೇರ್ ಡಿಡ್ ಈ ಮೇಕ್ ಎ ಲಾಂಗ್ ಬೋರಿಂಗ್ ಸ್ಪೀಚ್? ಎಲ್ಲಿ ಆತ ಈ ಒಂದು ದೀರ್ಘವಾದಂತಹ ಬೇಸರದ ಒಂದು ಭಾಷಣವನ್ನ ಮಾಡ್ತಾನೆ? ಸೊ ಇನ್ ದ ಆಡಿಟೋರಿಯಂ, ಹೌದು, ಷಣ್ಮುಖಾನಂದ ಆಡಿಟೋರಿಯಂ ಅಲ್ಲಿ ಕಾರ್ಯಕ್ರಮದ ಕೊನೆಗೆ ಆತ ಒಂದು ದೀರ್ಘವಾದಂತಹ ಭಾಷಣವನ್ನ ಮಾಡ್ತಾನೆ. ಓ ಸರ್, ಶಿ ಬರ್ಸ್ಟ್ ಔಟ್. ಆಕೆ ಇದ್ದಕ್ಕಿದ್ದಂತೆ ತನ್ನ ನೋವನ್ನೆಲ್ಲ ಹೊರಗಾಕ್ತಾಳೆ. ಸರ್ ಅಂತ ಕೂಗ್ತಾಳೆ. ಹೂ ಡಸ್ ಶಿ ಕಾಲ್ ಆಸ್ ಸರ್? ಯಾರನ್ನ ಆಕೆ ಸರ್ ಅಂತ ಕರೀತಾಳೆ? ನಿಮ್ಮ ಉತ್ತರ ಸರಿ ಇದೆ. ಯರ್ ಸರ್ ರೆಫರ್ಸ್ ಟು ಪಂಡಿತ್ ರವಿಶಂಕರ್. ಹೌದು, ಸರ್ ಅನ್ನೋದು ಪಂಡಿತ್ ರವಿಶಂಕರ್ಗೆ ಆಕೆ ಅಡ್ರೆಸ್ ಮಾಡೋದು. ವೈ ವಾಸ್ ಶಿ ಬರ್ಸ್ಟ್ ಔಟ್?
ಯಾಕೆ ಆಕೆ ತನ್ನ ದುಃಖವನ್ನೆಲ್ಲ ತೋಡ್ಕೊಳ್ತಾಳೆ? ಸ್ಮಿತಾ ಕುಡ್ ನಾಟ್ ಕಂಟ್ರೋಲ್ ಅವರ್ ಫೀಲಿಂಗ್ಸ್ ಅಂಡ್ ಬರ್ಸ್ಟ್ ಔಟ್. ಪಂಡಿತ್ ರವಿಶಂಕರ್ ಅವ್ರನ್ನ ನೋಡಿದಾಗ ಸ್ಮಿತಾಗೆ ತನ್ನ ಭಾವನೆಗಳನ್ನ, ನೋವನ್ನ ತಡ್ಕೊಳ್ಳೋದಕ್ಕಾಗಲ್ಲ. ಇದ್ದಕ್ಕಿದ್ದಂತೆ ತನ್ನ ಮನದಲ್ಲಿರುವಂತಹ ಎಲ್ಲ ನೋವನ್ನ ಪಂಡಿತ್ ರವಿಶಂಕರ್ ಮುಂದೆ ಹೇಳ್ಕೊಳ್ತಾರೆ. ಹೌ ಡಿಡ್ ಈ ರೆಸ್ಪಾಂಡ್? ಹಾಗಾದ್ರೆ ಪಂಡಿತ್ ರವಿಶಂಕರ್ ಯಾವ ರೀತಿ ಪ್ರತಿಕ್ರಿಯೆಯನ್ನ ನೀಡ್ತಾರೆ? ಈ ರೆಸ್ಪಾಂಡೆಡ್ ಪಾಸಿಟಿವ್ಲಿ ವಿತ್ ಎ ಸ್ಮೈಲ್. ಆಕೆ ತನ್ನ ಸಹೋದರನ ಅಸಹಾಯಕ ಸ್ಥಿತಿಯನ್ನ ಹೇಳಿ, ದಯಮಾಡಿ ನಮ್ಮ ಮನೆಗೆ ಬಂದು ನನ್ನ ಸಹೋದರನ ಕೊನೆಯ ಆಸೆಯನ್ನ ಈಡೇರಿಸ್ಕೊಡಿ ಅಂತ ಕೇಳಿದಾಗ ಆತ ಧನಾತ್ಮಕವಾಗಿ ಪ್ರತಿಕ್ರಿಯೆಯನ್ನ ನೀಡಿ ನಗುಮುಖದಿಂದ ಹೌದು ನಾವು ಬರ್ತೀವಿ ಅಂತ ತಿಳಿಸ್ತಾನೆ. Let's move to the 18th one. Panditji is a busy man. You must not bother him with such requests. ಪಂಡಿತ್ಜಿ ನಿಜಕ್ಕೂ ಕಾರ್ಯ ಒತ್ತಡ ಇರುವಂತಹ ವ್ಯಕ್ತಿ, ಆತನಿಗೆ ಇಂತಹ ವಿನಂತಿಗಳಿಂದ ತೊಂದರೆ ಕೊಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಹೂ ವಾಸ್ ಬಾದರಿಂಗ್ ಪಂಡಿತ್ಜಿ? ಪಂಡಿತ್ಜಿಗೆ ಇಲ್ಲಿ ಯಾರು ತೊಂದರೆ ಕೊಡ್ತಾ ಇರೋದು? ಸ್ಮಿತಾ ವಾಸ್ ಬಾದರಿಂಗ್ ಪಂಡಿತ್ ರವಿಶಂಕರ್. ಸ್ಮಿತಾ ಪಂಡಿತ್ ರವಿಶಂಕರ್ಗೆ ಈ ರೀತಿಯ ಮನವಿಯಿಂದ ತೊಂದರೆ ಕೊಡ್ತಾ ಇದ್ದಾಳೆ. ವಾಟ್ ವಾಸ್ ದ ರಿಕ್ವೆಸ್ಟ್ ಶಿ ಮೇಡ್? ಆಕೆ ಮಾಡಿಕೊಂಡಂತಹ ಮನವಿ ಯಾವುದು? ದ ರಿಕ್ವೆಸ್ಟ್ ವಾಸ್ ಮೇಡ್ ಟು ಪಂಡಿತ್ ರವಿಶಂಕರ್ ಟು ಕಮ್ ಟು ದ ಹೌಸ್ ಅಂಡ್ ಪ್ಲೇ ಫಾರ್ ಅನಂತ್. ಆಕೆ ಮಾಡಿಕೊಂಡಂತಹ ಮನವಿ ಇಷ್ಟೇ, ಪಂಡಿತ್ ರವಿಶಂಕರ್ ಅವ್ರಿಗೆ ದಯಮಾಡಿ ನಮ್ಮ ಮನೆಗೆ ಬಂದು ನನ್ನ ಸಹೋದರನ ಕೊನೆಯ ಆಸೆಯನ್ನ ಈಡೇರಿಸಿ ಅಂತ ಕೇಳ್ಕೊಳ್ತಾಳೆ. ವೈ ವಾಸ್ ಶಿ ಬಾದರಿಂಗ್ ಹಿಮ್? ಆಕೆ ಯಾಕೆ ಈ ರೀತಿ ತೊಂದರೆ ಕೊಡ್ತಾ ಇದ್ದಾಳೆ? ಅನಂತ್ ವಾಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಅಂಡ್ ಶಿ ವಾಂಟೆಡ್ ಟು ಫುಲ್ಫಿಲ್ ಇಸ್ ಲಾಸ್ಟ್ ಡಿಸೈರ್ಸ್. ಅನಂತ್ ಕ್ಯಾನ್ಸರ್ ನಿಂದ ನರಳುತ್ತಾ ಇರ್ತಾನೆ, ಮತ್ತೆ ಅನಂತನ ಕೊನೆಯ ಆಸೆಯನ್ನ ಆತ ನೆರವೇರಿಸ್ಕೊಡ್ಲಿ ಅಂತ ಈ ರೀತಿ ಮನವಿಯನ್ನ ಮಾಡ್ಕೊಳ್ತಾ ಇದ್ದಾಳೆ. ಇನ್ನೊಂದು ರೀತಿ ಪ್ರಶ್ನೆ ಕೇಳ್ಬೋದು, ಇಲ್ಲ ನಾನು ಕೇಳಿಲ್ಲ, ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೇಳಿದವ್ರು ಯಾರು ಅಂತ. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್ ಅಂತ. ಹೌದು, ಉತ್ತರ ದ ಲಾರ್ಜ್ ಮಸ್ಟ್ ಚೈಲ್ಡ್ ಮ್ಯಾನ್ ಮೇಡ್ ದಿಸ್ ಸ್ಟೇಟ್ಮೆಂಟ್. ಆ ಉದ್ದನೆ ಮೀಸೆನ ಇದ್ದಂತಹ ವ್ಯಕ್ತಿ ಈ ಒಂದು ಸ್ಟೇಟ್ಮೆಂಟ್ ಅನ್ನ ಹೇಳಿದ್ದು. Let's move to the 19th one. Tomorrow morning we perform for the boy. ನಾಳೆ ಬೆಳಿಗ್ಗೆ ಆ ಹುಡುಗನಿಗೋಸ್ಕರ ನಾವು ಒಂದು ಸಂಗೀತ ಪ್ರದರ್ಶನವನ್ನ ಕೊಡೋಣ. Who would perform for the boy? ಆ ಹುಡುಗನಿಗೋಸ್ಕರ ಯಾರು ಸಂಗೀತ ಪ್ರದರ್ಶನವನ್ನ ನಡೆಸ್ಕೊಡ್ತಾರೆ? ಎಸ್, ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾರಕ ವುಡ್ ಪರ್ಫಾರ್ಮ್ ಫಾರ್ ದ ಬಾಯ್. ಪಂಡಿತ್ ರವಿಶಂಕರ್ ಮತ್ತೆ ಉಸ್ತಾದ್ ಅಲ್ಲಾರಕ ಇಬ್ರು ಜೊತೆಗೂಡಿ ಆ ಹುಡುಗನಿಗೆ ಸಂಗೀತ ಕಚೇರಿಯನ್ನ ನಡೆಸ್ಕೊಡ್ತಾರೆ. ವೈ ಡಿಡ್ ದೇ ಅಗ್ರಿ ಟು ಪರ್ಫಾರ್ಮ್? ಯಾಕೆ ಅವರು ಆ ಸಂಗೀತ ಕಚೇರಿಯನ್ನು ನಡೆಸ್ಕೊಡೋದಕ್ಕೆ ಒಪ್ಕೊಳ್ತಾರೆ? ದೇ ವರ್ ವೆರಿ ಜನರಸ್. ಜನರಸ್ ಅಂದ್ರೆ ಉದಾರಿಗಳು, ಹೃದಯ ಶ್ರೀಮಂತಿಕೆ ಉಳ್ಳಂತಹ ವ್ಯಕ್ತಿಗಳು. ಅವರಿಬ್ರು ಸಹ ಶ್ರೇಷ್ಠ ಸಂಗೀತಗಾರರಾಗಿದ್ರು ಸಹ ಉದಾರ ವ್ಯಕ್ತಿಗಳಾಗಿರ್ತಾರೆ, ಹೃದಯ ಶ್ರೀಮಂತಿಕೆಯ ವ್ಯಕ್ತಿಗಳಾಗಿರ್ತಾರೆ. ಅಂಡ್ ದೇ ಅಂಡರ್ಸ್ಟುಡ್ ದ ಬಾಯ್ಸ್ ಪ್ಯಾಥೆಟಿಕ್ ಕಂಡೀಷನ್. ಆ ಹುಡುಗನ ಅಸಹಾಯ ಸ್ಥಿತಿಯನ್ನು ಅವ್ರು ಅರ್ಥ ಮಾಡಿಕೊಂಡು ಬಹಳ ಉದಾರತನದಿಂದ ಆ ಒಂದು ಸಂಗೀತ ಕಚೇರಿ ನಡೆಸ್ಕೊಳ್ಳೋದಕ್ಕೆ ಒಪ್ಕೊಳ್ತಾರೆ. ವೇರ್ ಈಸ್ ದ ಕನ್ಸರ್ಟ್ ಅರೇಂಜ್ಡ್? ಅಂದ್ರೆ ನಾಳೆ ಬೆಳಿಗ್ಗೆ ಆ ಸಂಗೀತ ಕಚೇರಿ ಎಲ್ಲಿ ನಡೆಸೋದಕ್ಕೆ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ರು, ಸಿದ್ಧತೆ ಮಾಡ್ಕೊಂಡಿದ್ರು ಅಂತ. ದ ಕನ್ಸರ್ಟ್ ಈಸ್ ಅರೇಂಜ್ಡ್ ಇನ್ ಆಂಟ್ ಸುಶೀಲಾಸ್ ಅಪಾರ್ಟ್ಮೆಂಟ್. ಆ ಒಂದು ಸಂಗೀತ ಕಚೇರಿ ಅನಂತ್ ಇರುವಂತಹ ಸ್ಥಳವಾಗಿದ್ದಂತಹ ಆ ಆಂಟ್ ಸುಶೀಲಾ ಅವರ ಅಪಾರ್ಟ್ಮೆಂಟ್ ಅಲ್ಲಿ ಅರೇಂಜ್ ಮಾಡ್ಕೊಂಡಿರ್ತಾರೆ. Let's move to the final one. They could not believe their eyes. It is not possible, they said. ಅವರಿಗೆ ತಮ್ಮ ಕಣ್ಣಿಂದ ನೋಡಿದ್ದನ್ನ ಸ್ವತಃ ಅವರೇ ನಂಬಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಸಾಧ್ಯ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅವ್ರು ಮಾತಾಡ್ಕೊಳ್ತಾ ಇದ್ದಾರೆ.
ಹೂ ಕುಡ್ ನಾಟ್ ಬಿಲೀವ್ ದೇರ್ ಐಸ್. ಯಾರು ಅವರ ಕಣ್ಣಿಂದ ನೋಡಿದ್ದನ್ನ ಸ್ವತಃ ತಾವೇ ಒಪ್ಪೋದಕ್ಕೆ ಸಿದ್ಧರಾಗಿರ್ಲಿಲ್ಲ. ಎಸ್, ಆಂಡ್ ಸುಶೀಲಾಸ್ ನೈಬರ್ಸ್ ಕುಡ್ ನಾಟ್ ಬಿಲೀವ್ ದೇರ್ ಐಸ್. ಆಂಡ್ ಸುಶೀಲಾ ಅವರ ನೈಬರ್ಸ್ ಸ್ವತಃ ತಾವು ನೋಡಿದ್ದನ್ನ ಅವರು ಒಪ್ಲಿಕ್ಕೆ ಸಿದ್ಧರಿರ್ಲಿಲ್ಲ. ವಾಟ್ ಕುಡಂಟ್ ದೇ ಬಿಲೀವ್? ಏನನ್ನ ಅವರು ನಂಬ್ತಾ ಇರಲಿಲ್ಲ. ಪಂಡಿತ್ ರವಿಶಂಕರ್ ಅಂಡ್ ಉಸ್ತಾದ್ ಅಲ್ಲಾ ರಖಾ ಕೇಮ್ ಟು ಆಂಟ್ ಸುಶೀಲಾಸ್ ಹೌಸ್ ಟು ಪ್ಲೇ ಫಾರ್ ಅನಂತ್. ಪಂಡಿತ್ ರವಿಶಂಕರ್ ಮತ್ತೆ ಉಸ್ತಾದ್ ಅಲ್ಲಾ ರಖಾ ಸರ್ವಶ್ರೇಷ್ಠ ಅಂದ್ರೆ ಮಹಾನ್ ಸಂಗೀತ ವಿದ್ವಾನ್ಗಳು. ಅದು ಆಂಟ್ ಸುಶೀಲಾ ಅವ್ರ ಮನೆಗೆ ಬಂದು ಅನಂತ್ಗೆ ಸಂಗೀತ ಕಚೇರಿಯನ್ನ ನಡೆಸ್ಕೊಡೋದಕ್ಕೆ ಬಂದಿದ್ದಾರೆ ಅನ್ನೋದನ್ನ ಸಹ ನಂಬೋದಕ್ಕೆ ಅವ್ರ ಕೈಲಿ ಸಾಧ್ಯ ಇರಲಿಲ್ಲ. ವೈ ಕುಡ್ ನಾಟ್ ದೇ ಬಿಲೀವ್? ಯಾಕೆ ಅವ್ರು ಅದನ್ನು ನಂಬಲಿಲ್ಲ? ದೇ ಥಾಟ್ ದೇ ವರ್ ಗ್ರೇಟ್ ಪರ್ಸನ್ಸ್ ಅಂಡ್ ಕುಡ್ ನಾಟ್ ಕಮ್ ಟು ಹೋಮ್ ಅಂಡ್ ಪ್ಲೇ ಫಾರ್ ದ ಬಾಯ್. ಅವ್ರಿಗೆ ಗೊತ್ತಿತ್ತು ಅವ್ರು ಯಾವ ರೀತಿ ಯೋಚನೆ ಮಾಡಿದ್ರು ಅಂತಂದ್ರೆ, ಅಲ್ಲಿ ಬಂದಿರುವಂತ ಇಬ್ರು ಶ್ರೇಷ್ಠ ಸಂಗೀತಗಾರರು ಇಂತಹ ಸಣ್ಣ ಪುಟ್ಟ ಮನೆಗಳಿಗೆ ಬಂದು ಅದು ಅನಂತ್ಗೋಸ್ಕರ ಸಂಗೀತ ಕಚೇರಿ ನಡೆಸ್ಕೊಡ್ತಾರೆ ಅಂತ ಅವ್ರ ಕೈಲಿ ನಂಬೋದಕ್ಕೆ ಸಾಧ್ಯನೇ ಆಗಿರ್ಲಿಲ್ಲ. I thank you one and all for watching this video. I think and I hope this video is very useful for your examination point of view. If you think so, please do share among your friends and don't forget to leave a comment on this video. Thank you one and all.